ಪಾಠ 1. ದೇವರು ನಮಗೆ ಜೀವಕರವಾದ ನೀರನ್ನು ಕೊಡುವನು. ಆ ಸೃಷ್ಟಿಕರ್ತನಾದ ದೇವರು ನಮಗೆ ಜೀವಕರವಾದ ನೀರನ್ನು ಕೊಡುವನು. ಎಲ್ಲ ಜೀವಿಗಳಿಗೆ ಬದುಕಲು ನೀರು ಬಹಳ ಅವಶ್ಯವಾಗಿದೆ. ನೀರು ಶುದ್ಧೀಕರಣಕ್ಕೆ ಮತ್ತು ಪವಿತ್ರತೆಗೆ ಗುರುತಾಗಿದೆ. ನೀರು ಪ್ರತಿದಿನ ಜೀವಿತದಲ್ಲಿ ಬಹಳ ಉಪಯುಕ್ತವಾಗಿದೆ. ನೀರು ದೇಹವನ್ನು ದಾಹವನ್ನು ಆರಿಸುತ್ತದೆ. ಈ ದಿನದ ವಾಕ್ಯ, ಸತ್ಯವೇದವು ಜೀವಕರವಾದ ನೀರಿನ ಬಗ್ಗೆ ಹೇಗೆ ಹೇಳುತ್ತದೆ? ಇದು ಮನುಷ್ಯನ ಆತ್ಮಿಕ ಜೀವನದ ದಾಹವನ್ನು ಆರಿಸುತ್ತದೆ. ಇದರ ಕುರಿತಾಗಿ ನಾನು ತಿಳಿಯಲು ಬಯಸುತ್ತಾ ಈ ದಿನವಾದ ಈ ವಾಕ್ಯಗಳನ್ನು ಈ ಮಧ್ಯಾಹ್ನ ಸಮಯದಲ್ಲಿ ಪರಿಶುದ್ಧವಾದ ಈ ಗ್ರಂಥವನ್ನು ಓದಿ ಇದರಿಗೆ ಅರ್ಥ ಏನೆಂಬುದು ತಿಳಿದುಕೊಳ್ಳೋಣ. ಅದೇ ಪ್ರಕಾರ ಯೇಸು ಸಮಾರಿಯ ಸ್ತ್ರೀಗೆ ಹೇಗೆ ವಿವರಿಸುತ್ತಾನೆ? ಸಮಾರಿಯದವರಿಗೂ ಮತ್ತು ಯಹೂದ್ಯರಿಗೆ ಸರಿಯಾದ ಸಂಬಂಧವಿರಲಿಲ್ಲ. ಆದರೆ ಯೇಸು ಯಹೂದ್ಯನಾಗಿದ್ದನು. ಯಾಕಂದರೆ ಯೇಸು ಎಲ್ಲರಿಗೂ ಜೀವಕರವಾದ ನೀರನ್ನು ಕೊಡುತ್ತಿದ್ದರಿಂದ ಆತನು ಯಾವ ಭೇದವನ್ನು ಮಾಡಲಿಲ್ಲ. ಆ ಸ್ತ್ರೀಯು ಆ ಸಂಪೂರ್ಣ ಹಳ್ಳಿಗೆ ಜೀವಕರವಾದ ನೀರಿಗೆ ಒಳ್ಳೆ ಸಾಕ್ಷಿಯಾದಳು. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ.